ನಮಸ್ಕಾರ ಎಲ್ಲರಿಗೂ. ನಾವು ಇಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 90 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನ್ ಆರ್ಟಿಕಲ್ 90 ಏನ್ ಹೇಳ್ತೈತಿ ಅಂತಂದ್ರೆ, ಯಾವ ರೀತಿ ಉಪಸಭಾಧ್ಯಕ್ಷರು, ಯಾವ್ದ್ರದ್ದು ರಾಜ್ಯಸಭೆಯ ಉಪಸಭಾಧ್ಯಕ್ಷರು ಯಾವ ರೀತಿ ತಮ್ಮ ಸ್ಥಾನಗಳನ್ನ ಕಳೆದುಕೊಳ್ತಾರೆ, ಯಾವ ರೀತಿ ತಮ್ಮ ಸ್ಥಾನವನ್ನ ಖಾಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹೌದಾ? ಇವತ್ತು ಅದರ ಮುಂದುವರಿದ ಭಾಗ ಆರ್ಟಿಕಲ್ 91 ಬಗ್ಗೆ ಚರ್ಚೆ ಮಾಡೋಣ. ಏನು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ, ಹೌದಾ? ಉಪಾಧ್ಯಕ್ಷರ ಸ್ಥಾನಗಳನ್ನ ಹೆಂಗ್ ತುಂಬ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಮೇಲೆ ಉಪಾಧ್ಯಕ್ಷರು ತಮ್ಮ ಸ್ಥಾನಗಳನ್ನ ಹೆಂಗ್ ಕಳೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಕೊನೆಯದಾಗಿ ಅವ್ರ ಕೆಲಸ ಏನು, ಆಯ್ಕೆ ಮಾಡಿದ ನಂತರ ಯಾವ್ದಾದ್ರು ಒಂದು ಪದವಿಗೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ ನಂತರ ಆತನ ಕರ್ತವ್ಯಗಳೇನು, ವಾಟ್ ಈಸ್ ದ ಡ್ಯೂಟಿ ಆಫ್ ದಟ್ ಪೋಸ್ಟ್, ಆ ಪದವಿಯ ಕರ್ತವ್ಯಗಳೇನು. ಈಗ ಯಾರೋ ಒಬ್ರು ಯಾವುದೋ ಒಂದು ಆಫೀಸ್ ನಲ್ಲಿ ಒಬ್ಬ SD ಆಯ್ಕೆ ಮಾಡಿದ್ರು ಅಂತಂದ್ರೆ, ಸೆಲೆಕ್ಷನ್ ಮಾಡಿದ್ರು ಅಂತ, ವಾಟ್ ಈಸ್ ಹಿಸ್ ಡ್ಯೂಟಿ? ಇಫ್ ಅ ಪರ್ಸನ್ ಇಸ್ ಸೆಲೆಕ್ಟೆಡ್ ಆಸ್ ಎ SDA, ದೆನ್ ವಾಟ್ ಹಿ ಡೂ? ಅವನಿಗೊಂದು ಕೆಲಸ ಕಾರ್ಯಗಳನ್ನ ಕೊಡಲೇಬೇಕಲ್ಲ, ಹೌದಾ? ಹಾಗೆ ಉಪಸಭಾಧ್ಯಕ್ಷರನ್ನ ಆಯ್ಕೆ ಮಾಡಿದ ನಂತರ ಆತನ ಕರ್ತವ್ಯಗಳೇನು. ವಿದೌಟ್ ಅ ಡ್ಯೂಟಿ ಅ ಪರ್ಸನ್ ಕೆನಾಟ್ ಬಿ ಸೆಲೆಕ್ಟೆಡ್ ಟು ದಿ ಪೋಸ್ಟ್. ಕೆಲಸ ಕಾರ್ಯಗಳಿಲ್ಲದೆ ಯಾವುದೇ ವ್ಯಕ್ತಿಗಳನ್ನ ಒಂದು ಪದವಿಗೆ ಆಯ್ಕೆ ಮಾಡಲು ಸಾಧ್ಯವಿಲ್ಲ. ನರೇಂದ್ರ ಮೋದಿ ಅವರ ಕೆಲಸವೇ ಇಲ್ಲ ಅಂತಂದ ಬಳಿಕ ಪ್ರಧಾನಮಂತ್ರಿ ಆಯ್ಕೆ ಯಾಕ? ಅವರನ್ನ ಪ್ರಧಾನಮಂತ್ರಿ ಪೋಸ್ಟಿಗೆ ಕೂಡಿಸೋದು ಯಾಕೆ? ಹೌದಲ್ಲ? ಹಾಗೆ ಯಾವುದೇ ಪದವಿಯೂ ಕೂಡ ಸುಮ್ಮನೆ ನಿರ್ಮಿತವಾಗಿರೋದಿಲ್ಲ. ಯಾವುದಕ್ಕೆ? ದ ಪೋಸ್ಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಪರ್ಪಸ್, ಒಂದು ಉದ್ದೇಶವನ್ನು ಹೊಂದಿರ್ತೈತಿ. ಅದಕ್ಕಾಗಿನೇ ಆ ಪದವಿಯ ನಿರ್ಮಾಣ ಆಗಿರ್ತೈತಿ. ಹಾಗಾದ್ರೆ ಈ ಪದವಿ ಯಾವ ಕೆಲಸವನ್ನ ಮಾಡಬೇಕು ಅಂತೇಳಿ ಸೂಚಿಸ್ತೈತಿ ಅಂತೇಳಿ ನೋಡೋದಾದ್ರೆ ನೋಡೋಣ ಏನ್ ಹೇಳ್ತೈತಿ. ಅದರಲ್ಲಿ 91ರಲ್ಲಿ 2 ಉಪವಿಧಿಗಳಿದಾವೆ, ಉಪವಿಧಿ 1 ಮತ್ತು ಉಪವಿಧಿ 2. ಯಾವುದರದು? ಆರ್ಟಿಕಲ್ 91ರಲ್ಲಿ. ಆರ್ಟಿಕಲ್ 91 ಏನ್ ಹೇಳ್ತೈತಿ ಅಂತಂದ್ರೆ, ಉಪಸಭಾಧ್ಯಕ್ಷರ ಕರ್ತವ್ಯಗಳ ಬಗ್ಗೆ ಹೇಳ್ತೈತಿ. ಏನು, ಯಾವ ಕರ್ತವ್ಯಗಳು ಅವರು ಹೊಂದ್ಯಾರು ಅನ್ನೋದನ್ನ ನೋಡೋದಾದ್ರೆ, ಫೈಲ್ ದ ಆಫೀಸರ್ ಆಫ್ ದಿ ಚೇರ್ಮನ್ ಈಸ್ ವೇಕೆಂಟ್. ಇದು ಬಾರಿ ಇಂಪಾರ್ಟೆಂಟ್. ಫೈಲ್ ದ ಆಫೀಸರ್ ಆಫ್ ದಿ ಚೇರ್ಮನ್ ಈಸ್ ವೇಕೆಂಟ್ ಅಂದ್ರ ಸಭಾಧ್ಯಕ್ಷರ ಸ್ಥಾನ ಖಾಲಿ ಇದ್ದಾಗ, ಫೈಲ್, ದಟ್ ಈಸ್ ಅನ್ ಇಂಪಾರ್ಟೆಂಟ್ ವರ್ಡ್. ಯಾವಾಗ ಅಂತಂದ್ರ ಖಾಲಿ ಇದ್ದಾಗ. ಏನು ಖಾಲಿ ಇದ್ದಾಗ? ಸಭಾಧ್ಯಕ್ಷರ ಸ್ಥಾನ ಖಾಲಿ ಇದ್ದಾಗ. ಹೌದಾ? ಸಭಾಧ್ಯಕ್ಷರಿದ್ದಾಗ ನಾನೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊತೀನಿ ಅಂತ ಉಪಸಭಾಪತಿ ಹೋಗಿ ಸಭಾಧ್ಯಕ್ಷರ ಸ್ಥಾನದೊಳಗೆ ಕೂಡುವಂತಿಲ್ಲ. ಏನ್ ಹೇಳ್ತಾರೆ? ವೈಲ್ ದ ಆಫೀಸರ್ ಆಫ್ ದಿ ಚೇರ್ಮನ್ ಈಸ್ ವೇಕೆಂಟ್. ಯಾವಾಗ ಸಭಾಧ್ಯಕ್ಷರ ಸ್ಥಾನ ಖಾಲಿ ಇರ್ತೈತೋ ಆವಾಗ, ಅಥವಾ ಡ್ಯೂರಿಂಗ್ ಎನಿ ಪೀರಿಯಡ್ ವೆನ್ ದ ವೈಸ್ ಪ್ರೆಸಿಡೆಂಟ್ ಈಸ್ ಆಕ್ಟಿಂಗ್ ಆಸ್ ಆರ್ ಡಿಸ್ಚಾರ್ಜಿಂಗ್ ದಿ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್. ಯಾವುದೇ ಸಮಯದಲ್ಲಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೋ, ಏನು, ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭಗಳು ಬಂದಾಗ ಮುಂದೆ ಬರೀತಾರೆ. ಆ ಸಂದರ್ಭದಲ್ಲಿ ಏನಾಕೈತಿ ಅಂತ, ದ ಡ್ಯೂಟೀಸ್ ಆಫ್ ದಿ ಆಫೀಸ್ ಶಾಲ್ ಬಿ ಪರ್ಫಾರ್ಮ್ಡ್ ಬೈ ದಿ ಡೆಪ್ಯೂಟಿ ಚೇರ್ಮನ್. ಏನು, ಯಾವಾಗ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭಗಳು ಬಂದಿರ್ತಾವೋ ಆವಾಗ ಉಪಸಭಾಪತಿ ಸಭಾಪತಿಯಾಗಿ ಕೆಲಸ ಮಾಡಬೇಕು. ಉಪಸಭಾಪತಿ ಸಭಾಪತಿಯಾಗಿ ಕೆಲಸ ನಿರ್ವಹಿಸಬೇಕು. ಅಂದ್ರೆ ಇಲ್ಲಿಗೆ ಇಷ್ಟೇ ಕ್ಲಿಯರ್ ಆಯ್ತು. ಏನಪ್ಪಾ ಅಂತಂದ್ರೆ, ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾವಾಗ ಉಪರಾಷ್ಟ್ರಪತಿಯವರು ಅಂದ್ರೆ ಸಭಾಧ್ಯಕ್ಷರು, ಉಪರಾಷ್ಟ್ರಪತಿ ಈಸ್ ಈಕ್ವಲ್ ಟು ರಾಜ್ಯಸಭೆಯ ಸಭಾಧ್ಯಕ್ಷ. ಹೌದಾ? ಅಂದ್ರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ, ಅಂದ್ರೆ ರಾಜ್ಯಸಭೆಯ ಸಭಾಪತಿಯು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಸಭಾಪತಿಯಾಗಿ ಯಾರು ಕಾರ್ಯನಿರ್ವಹಿಸಬೇಕು ಅಂತ ಕೇಳಿದ್ರೆ ಉಪಸಭಾಪತಿ ಸಭಾಪತಿಯಾಗಿ ಕಾರ್ಯನಿರ್ವಹಿಸಬೇಕು. ಅದನ್ನು ಬರೀತಾರೆ. ಪರ್ಫಾರ್ಮ್ ದ ಡ್ಯೂಟಿ ಆಫ್ ಚೇರ್ಮನ್ ಆರ್ ಇಫ್ ಆಫೀಸ್ ಆಫ್ ದಿ ಡೆಪ್ಯೂಟಿ ಚೇರ್ಮನ್ ಈಸ್ ಆಲ್ಸೋ ವೇಕೆಂಟ್. ಒಂದು ವೇಳೆ ಉಪಸಭಾಪತಿಯ ಕಚೇರಿಯೂ ಕೂಡ ಖಾಲಿ ಇದ್ದಾಗ, ಈಗ ಏನು, ರಾಷ್ಟ್ರಪತಿಯವರಿಲ್ಲ ಅನ್ನಂದ್ರೆ ರಾಜ್ಯಸಭೆಯ ಅಧ್ಯಕ್ಷರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ರಾಷ್ಟ್ರಪತಿಯವರು ಇಲ್ಲ, ರಾಷ್ಟ್ರಪತಿಯವರ ಸ್ಥಾನದಲ್ಲಿ ರಾಜ್ಯಸಭೆಯ ಅಧ್ಯಕ್ಷರಿದ್ದಾರೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಉಪರಾಷ್ಟ್ರಪತಿಯವರೇ ಆಗಿರ್ತಾರೆ. ಅಂದ್ರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಕತ್ತಾರೆ. ಆ ಸಮಯದಲ್ಲಿ ಉಪಸಭಾಪತಿ ಸಭಾಪತಿಯಾಗಿ ರಾಜ್ಯಸಭೆಯನ್ನ ಮುಂದೆ ನಡೆಸಬೇಕು. ಈ ಸಂದರ್ಭದಲ್ಲಿ ಉಪಸಭಾಪತಿಯೂ ಕೂಡ ಇರಲಿಲ್ಲ ಅಂತಂದ್ರೆ, ಉಪಸಭಾಪತಿಯ ಸ್ಥಾನವೂ ಕೂಡ ಖಾಲಿಯಾಗಿತ್ತು ಅಂತಂದ್ರೆ, ಅಂದ್ರೆ ಹೇಳಿದ್ವಿ ನಾವು ಹಿಂದೆ ರಿಸಿಗ್ನೇಷನ್ ಮಾಡಬಹುದು, ಅವನ ಸದಸ್ಯತ್ವದಿಂದ ತೆಗೆದಾಕಬಹುದು. ಹಿಂಗೆಲ್ಲ ಕಾರಣಗಳಿಂದ ಉಪಸಭಾಪತಿಯ ಸ್ಥಾನ ಖಾಲಿ ಆಕೈತೆ ಅಂತ ಆರ್ಟಿಕಲ್ 90 ಹೇಳ್ತೈತಿ. ಹೌದಾ? ಆ ರೀತಿ ಏನಾದ್ರೂ ಉಪಸಭಾಪತಿಯ ಸ್ಥಾನ ಖಾಲಿಯಾಗಿತ್ತು ಅಂತಂದ್ರೆ
ಉಪಸಭಾಪತಿಯ ಸ್ಥಾನ ಖಾಲಿ ಆಗಿತ್ತು ಅಂತಂದ್ರೆ ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು, ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು ಅಂತ ಹೇಳಿ ಕೇಳಿದಾಗ ಅವಾಗ ಹೇಳ್ತಾರೆ, ಬೈ ಸಚ್ ಅ ಮೆಂಬರ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ ಆಸ್ ಅ ಪ್ರೆಸಿಡೆಂಟ್ ಮೇ ಅಪಾಯಿಂಟ್ ಫಾರ್ ದಿಸ್ ಪರ್ಪಸ್. ಅಲ್ಲಿರ್ತಕ್ಕಂಥ ರಾಜ್ಯಸಭೆಯ ಸದಸ್ಯರೆಲ್ಲರೂ ಕೂಡಿ ತಮ್ಮಲ್ಲಿನ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬಹುದು. ಏನು ಆರ್ಟಿಕಲ್ 91 ಉಪಬಂಧ 1 ಏನ್ ಹೇಳ್ತೈತಿ ಅಂತ ಕೇಳಿದ್ರೆ, ಒಂದನೇದ್ದು ಯಾವಾಗ ಸಭಾಧ್ಯಕ್ಷರ ಸ್ಥಾನ ಖಾಲಿ ಆಗಿರ್ತೈತೋ, ಸಭಾಧ್ಯಕ್ಷರ ಸ್ಥಾನ ಖಾಲಿ ಆಗಿರ್ತೈತೋ ಆವಾಗ ಉಪಸಭಾಪತಿ ಕಾರ್ಯನಿರ್ವಹಿಸಬೇಕು. ಉಪಸಭಾಪತಿನೂ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ರಾಜ್ಯಸಭೆಯ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಏನ್ ಮಾಡ್ತಾರೋ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಯಾವುದರ ಸಲುವಾಗಿ ಅಂತಂದ್ರೆ ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವ ಸಲುವಾಗಿ. ಇದಿಷ್ಟಾದ್ರೆ ಮುಗೀತು. ಇದು ಆರ್ಟಿಕಲ್ 91 ಉಪಬಂಧ 1. ಸಭಾಧ್ಯಕ್ಷರ ಸ್ಥಾನ ಯಾವಾಗ ಖಾಲಿ ಆಗ್ತೈತಿ ಅಂತ ಹೇಳೋದಾದ್ರೆ, ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ, ಹೌದಾ, ಅಥವಾ ಉಪರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ, ಅಥವಾ ಉಪರಾಷ್ಟ್ರಪತಿಗಳಿಗೆ ಹುಷಾರಿಲ್ಲ, ಮತ್ತೊಂದೇನೇ ಇಲ್ಲ, ರಜಾದ ಮೇಲೆ ಇದ್ದ ಸಂದರ್ಭದಲ್ಲಿ ಮಾತ್ರ ರಾಜ್ಯಸಭೆಯ ಸಭಾಧ್ಯಕ್ಷರ ಸ್ಥಾನ ಖಾಲಿ ಇರ್ತೈತಿ. ಆವಾಗ ಉಪಸಭಾಪತಿ ಏನ್ ಮಾಡಬೇಕು, ಸಭಾಪತಿಯಾಗಿ ಕಾರ್ಯನಿರ್ವಹಿಸಬೇಕು. ಒಂದು ವೇಳೆ ಉಪಸಭಾಪತಿನೂ ಇರ್ಲಿಲ್ಲ ಅಂತಂದ್ರೆ ರಾಜ್ಯಸಭೆಯ ಸದಸ್ಯರು ತಮ್ಮಲ್ಲಿಯೇ ಒಬ್ಬ ವ್ಯಕ್ತಿಯನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡ್ತಾರೆ. ಅವನು ಕಾರ್ಯಕಲಾಪಗಳನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಹೌದಾ, ಇದಿಷ್ಟು. ಇದಾದ ನಂತರ ಇನ್ನೊಂದು ಪೇಜ್ ಬರ್ತೈತಿ, ಅದನ್ನ ನೋಡೋಣ ಏನೈತೈತೆ. ಇನ್ನೊಂದು ಪೇಜ್ ಏನ್ ಬರ್ತೈತಿ ಅಂತಂದ್ರೆ, ಅದನ್ನ ಆರ್ಟಿಕಲ್ 91 ಉಪಬಂಧ 2 ಕ್ಲಿಯರ್ ಮಾಡ್ತೈತಿ. ಏನಂತೇಳಿ ನೋಡೋಣ. ಡ್ಯೂರಿಂಗ್ ದಿ ಅಬ್ಸೆನ್ಸ್ ಆಫ್ ದಿ ಚೇರ್ಮನ್ from any sitting of the Council of States, the deputy chairman, or if he is also absent, such a person as may be determined by the rules of procedure of the Council, or if no such a person is present, such a other person as may be determined by the Council shall act as a chairman. ಇದೇನು ಅಷ್ಟು ಬಹಳ ದೊಡ್ಡದು, ನೀವು ಇದೇನು ಕತಿ ಓದಿದಂಗೆ ಓದಿದ್ರಿ, ನಮ್ಗೇನು ತಿಳಿಲಿಲ್ಲ ಅಂತ ಕೇಳಬೇಡ್ರಿ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಏನು ಡ್ಯೂರಿಂಗ್ ದಿ ಅಬ್ಸೆನ್ಸ್ ಆಫ್ ದಿ ಚೇರ್ಮನ್ರ ಅಂದ್ರೆ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ, ಸಭಾಧ್ಯಕ್ಷರು ಇಲ್ಲದ ಸ್ಥಿತಿಯಲ್ಲಿ ಯಾರು ಕೆಲಸ ಮಾಡಬೇಕು, ಉಪಸಭಾಪತಿ ಮಾಡಬೇಕು. ಉಪಸಭಾಪತಿನಿ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತ, ನಿಮ್ಮೊಳಗಿನ ಒಬ್ಬರನ್ನ ಆಯ್ಕೆ ಮಾಡ್ರಿ ಅಂತ ಆರ್ಟಿಕಲ್ 91 ಉಪಬಂಧ ಹೇಳ್ತೈತಿ. ಆದ್ರೆ ಹೆಂಗ್ ಆಯ್ಕೆ ಮಾಡಬೇಕು, ದೇರ್ ಇಸ್ ಅನ್ ಪ್ರೊಸೀಜರ್, ರೂಲ್ಸ್ ಆಫ್ ಪ್ರೊಸೀಜರ್ ಐತಿ, ರಾಜ್ಯಸಭೆದ ರೂಲ್ಸ್ ಆಫ್ ಪ್ರೊಸೀಜರ್ ಐತಿ. ಅದರ ಪ್ರಕಾರ ಆಯ್ಕೆ ಮಾಡಬೇಕು. ರೂಲ್ಸ್ ಆಫ್ ಪ್ರೊಸೀಜರ್ ಪ್ರಕಾರ ಏನ್ ಮಾಡಬೇಕು ಅಂತಂದ್ರೆ, ಒಂದು ಲಿಸ್ಟ್ ಮಾಡಿರ್ತಾರೆ, 10 ಮಂದಿ ಒಂದು ಲಿಸ್ಟ್ ಮಾಡಿರ್ತಾರೆ. 10, 5, 6 ಐ ಥಿಂಕ್ ಮೋಸ್ಟ್ಲಿ 6 ಜನರದ ಒಂದು ಲಿಸ್ಟ್ ಇರ್ತೈತಿ. ಏನು 6 ಜನರ ಲಿಸ್ಟ್ ಇರ್ತೈತಿ. ಈ ಲಿಸ್ಟ್ ಎದಕ್ಕೆ ಮಾಡಿರ್ತಾರೆ, ಸಭಾಪತಿ ಇಲ್ಲ ಅಂತಂದ್ರೆ ಉಪಸಭಾಪತಿ ಇರಬೇಕು. ಉಪಸಭಾಪತಿನ ಇಲ್ಲ ಅಂತಂದ್ರೆ ಇವ್ರು 1, 2, 3, 4, 5, 6 ಜನರದ ಒಂದು ಲಿಸ್ಟ್ ಇರುತ್ತೆ. ಅದ್ರಾಗ 1ನೇದವ್ರು ಅಧ್ಯಕ್ಷತೆ ವಹಿಸ್ಬೇಕು. ಇವರು ಇಲ್ಲ ಅಂತಂದ್ರೆ 2ನೇದವ್ರು ವಹಿಸ್ಕೋಬೇಕು. ಇವರು ಇಲ್ಲ ಅಂತಂದ್ರೆ 3ನೇದವ್ರು ವಹಿಸ್ಕೋಬೇಕು. ಇವರು ಇಲ್ಲ ಅಂತಂದ್ರೆ 4ನೇದವ್ರು ವಹಿಸ್ಕೋಬೇಕು. ಇವರು ಇಲ್ಲ ಅಂತಂದ್ರೆ 5ನೇದವ್ರು ವಹಿಸ್ಕೋಬೇಕು. ಇವರು ಇಲ್ಲ ಅಂತಂದ್ರೆ 6ನೇದವ್ರು ವಹಿಸ್ಕೋಬೇಕು. ಹಿಂಗೆಲ್ಲ ಲಿಸ್ಟ್ ಇರ್ಬೇಕು. ಇದು ರೂಲ್ಸ್ ಆಫ್ ಪ್ರೊಸೀಜರ್. ಎಲ್ಲಿ ರಾಜ್ಯಸಭೆಯ ರೂಲ್ಸ್ ಆಫ್ ಪ್ರೊಸೀಜರ್ ನೋಡಿ ಇದೊಂದು ನಿಯಮ ಐತಿ. ಈ ನಿಯಮದಂತೆ ಒಂದು ಲಿಸ್ಟ್ ಅನ್ನ ಮಾಡಿರ್ತೀವಿ ನಾವು. ರಾಜ್ಯಸಭೆಯ ಸದಸ್ಯರು ಒಂದು ಲಿಸ್ಟ್ ಅನ್ನ ಮಾಡಿರ್ತಾರೆ. ಏನು ಸಭಾಪತಿ ಇಲ್ಲ, ಅಂದ್ರೆ ಸಭಾಪತಿ ಈಕ್ವಲ್ ಟು ಉಪರಾಷ್ಟ್ರಪತಿ ಇಲ್ಲ ಅಂತಂದ್ರೆ ಯಾರು, ಉಪಸಭಾಪತಿನೂ ಇಲ್ಲ ಅಂತಂದ್ರೆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಮೊದಲನೆಯ ವ್ಯಕ್ತಿ, ಅವನು ಇಲ್ಲ ಅಂತಂದ್ರೆ 2ನೇ ವ್ಯಕ್ತಿ, ಅವನು ಇಲ್ಲ ಅಂತಂದ್ರೆ 3ನೇ ವ್ಯಕ್ತಿ. ಇವ್ರು ಯಾರು ಇಲ್ಲ ಅಂತಂದ್ರೆ ನಿಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನ. ಎಷ್ಟು ಕ್ಲಿಯರ್ ಇದೆ ನೋಡ್ರಿ, ಎಲ್ಲಿ ತನಕ ವಿಚಾರ ಮಾಡಿ ಸಂವಿಧಾನವನ್ನು ಬರೆದಾರು ಅಂತೇಳಿ. ಇವ್ರು 6 ಜನನೂ ಇಲ್ಲ ಅಂದ ಬಳಿಕ ನಿಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ರಿ ಅಂತಂದ್ರ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವಂತೆ ಆಯ್ಕೆ ಮಾಡ್ರಿ ಅಂತ. ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ಆಯ್ಕೆ ಮಾಡ್ರಿ ಅಂತ. ಹೌದು ಸರ, ನಾವು ಸಭಾಪತಿಯಾಗಿ ಆಯ್ಕೆ ಮಾಡಿದ್ವಿ, ಇವ್ರು ಯಾರು ಇಲ್ಲದ ಟೈಮ್ನೊಳಗೆ, ಅಂದ್ರೆ ಟೋಟಲಿ 8 ಜನ ಇಲ್ಲದ ಟೈಮ್ನೊಳಗೆ, ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಮೆಂಬರ್ಸು ಇಲ್ಲ, ಉಪಸಭಾಪತಿ ಇಲ್ಲ, ಸಭಾಧ್ಯಕ್ಷರಿಲ್ಲ. ಆ ಟೈಮ್ನಾಗ ಒಬ್ಬ ವ್ಯಕ್ತಿಯನ್ನು ನಾವು ಸಭಾಪತಿಯನ್ನಾಗಿ ಆಯ್ಕೆ ಮಾಡ್ತೀವಿ. ಅವ ಎಲ್ಲಿವರೆಗೂ ಸಭಾಪತಿಯಾಗಿ ಮುಂದುವರಿತಾನೆ, ನಾವು ಆಯ್ಕೆ ಮಾಡಿದ ವ್ಯಕ್ತಿ ಎಲ್ಲಿವರೆಗೂ ಸಭಾಪತಿಯಾಗಿ ಮುಂದುವರಿತಾನೆ. ಯಾಕಂದ್ರೆ ಇವ್ರು ಯಾರು ಇಲ್ಲದ ಸಮಯದೊಳಗೆ ನಾವು ಅವರನ್ನ ಆಯ್ಕೆ ಮಾಡಿವಿ. ಅವೇನು ಕಂಟಿನ್ಯೂಸ್ ಆಗಿ ಮುಂದುವರಿತಾನೋ ಅಥವಾ ಮತ್ತೇನಾರ ಪ್ರಾವಿಷನ್ ಐತೋ ಅಂತ ಕೇಳಿದ್ರೆ ಅವ ಕಂಟಿನ್ಯೂ ಆಗಿ ಮುಂದುವರಿಯೋದಿಲ್ಲ. ಈ ಸಭಾಪತಿಯರಾಗ್ಲಿ ಉಪಸಭಾಪತಿಯರಾಗ್ಲಿ ಅಥವಾ ಈ ಲಿಸ್ಟ್ ನಳಗಿರ್ತಕ್ಕಂಥ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಸದನಕ್ಕೆ ಹಾಜರಾದ ಅಂತಂದ್ರೆ ಅವ ಸಭಾಪತಿಯಿಂದ ಕೆಳಗಿಳಿದು ಅವರಿಗೆ ಸೀಟನ್ನು ಬಿಟ್ಟುಕೊಡಬೇಕು. ಇವರು ಸಭಾಪತಿಯಾಗಿ ಮುಂದುವರಿತಾರೆ. ಅರ್ಥ ಆಯ್ತಾ ಏನು ಇಲ್ಲೋ? ಇನ್ನೊಂದ್ಸಲ ಹೇಳ್ತೀನಿ. ಕಂಡೀಷನ್ ಏನು? ಸಭಾಪತಿ ಇಲ್ಲ ಅಂತಂದ್ರೆ ಉಪಸಭಾಪತಿನೂ ಇಲ್ಲ ಅಂತಂದ್ರೆ ಲಿಸ್ಟ್ನಾಗಿರ್ತಕ್ಕಂಥ ಪಟ್ಟಿಯಲ್ಲಿರ್ತಕ್ಕಂಥ ಜನನೂ ಇಲ್ಲ ಅಂತಂದ್ರೆ, ಸದಸ್ಯರು ಇಲ್ಲ ಅಂತಂದ್ರೆ ರಾಜ್ಯಸಭೆಯ ಸದಸ್ಯರಲ್ಲಿನ ಒಬ್ಬ ವ್ಯಕ್ತಿ. ಈಗ ಇವರು ಇಲ್ಲ ಅಂತಂದ್ರೆ ರಾಜ್ಯಸಭೆಯ ಸದಸ್ಯರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡಬೇಕು? ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಬೇಕು. ದಿಸ್ ಇಸ್ ಆನ್ ಪ್ರೊಸೀಜರ್. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ನಡಾವಳಿಕೆ ಐತಿ.
ಏನು ಸಭಾಪತಿ ಇಲ್ಲ ಅಂದ್ರೆ ಉಪಸಭಾಪತಿ, ಉಪಸಭಾಪತಿನೂ ಇಲ್ಲ ಅಂತಂದ್ರೆ ಲಿಸ್ಟ್ ನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲ ಅಂತಂದ್ರೆ ರಾಜ್ಯಸಭೆ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ರಾಷ್ಟ್ರಪತಿಯಾಗಿ ಅಧ್ಯಕ್ಷನನ್ನಾಗಿ, ರಾಜ್ಯಸಭೆಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡ್ಕೊಂತಾರೆ. ಎಲ್ಲಿವರೆಗೂ ಆಯ್ಕೆ ಮಾಡ್ಕೊಂತಾರೆ? ಎಲ್ಲಿವರೆಗೂ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ವ್ಯಕ್ತಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಎಲ್ಲಿವರೆಗೂ ಅಂತಂದ್ರೆ ಒಂದು ಸಭಾಪತಿಯರ ಬರಬೇಕು, ಇರ್ಲಿಲ್ಲ ಅಂತಂದ್ರೆ ಉಪಸಭಾಪತಿಯರ ಬರಬೇಕು, ಇರ್ಲಿಲ್ಲ ಅಂತಂದ್ರೆ ಈ ಪಟ್ಟಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರಾದ್ರೂ ಒಬ್ಬರು ಬರಬೇಕು. ಆವಾಗ ಇವ್ರು ಏನ್ ಮಾಡ್ತಾರೋ ಅಂತಂದ್ರೆ ತಗೋರಿಪ್ಪ ನಿಮ್ಮ ಸೀಟ್ ನೀವು ಇಟ್ಕೋರಿ, ನಾವು ಹೋಗ್ತೀವ್ರಿ ಅಂತೇಳಿ ಅವರಿಗೆ ಆ ಪದವಿಯನ್ನು ಹ್ಯಾಂಡ್ ಓವರ್ ಮಾಡಿ ತಾವು ಕೆಳಗಿಳಿತಾರೆ. ಯಾಕೆ ಸರ ನಾವು ಅವ್ರು ಇಲ್ಲದ ಟೈಮ್ನೊಳಗೆ ಆಯ್ಕೆ ಮಾಡಿರ್ತೀವಿ, ಇನ್ನು ಅವ್ರು ಹೋಗೇ ಬಿಟ್ರು ನಾವು ಇವರನ್ನ ಅಧ್ಯಕ್ಷನನ್ನಾಗಿ ಮುಂದುವರ್ಸ್ಕೋತೀವಿ ಅಂತೇಳಿ ಹೇಳಕ್ ಬರೋದಿಲ್ಲ. ಪ್ರಾವಿಷನ್ ಕ್ಲಿಯರ್ ಇದೆ. ಏನಂತೇಳಿ, ಸಭಾಧ್ಯಕ್ಷರಿಲ್ಲದ ಸಮಯದಲ್ಲಿ ಉಪಸಭಾಧ್ಯಕ್ಷರು ಇಲ್ಲದ ಸಮಯದಲ್ಲಿ ರೂಲ್ಸ್ ಆಫ್ ಪ್ರೊಸೀಜರ್ ನ ಪ್ರಕಾರ ಒಂದು ಲಿಸ್ಟ್ ಅನ್ನ ಮಾಡಿರ್ತಾರೆ. ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಧ್ಯಕ್ಷಗಿರಿಯನ್ನು ವಹಿಸ್ಕೊತಾನೆ. ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಕೂಡ ಅವೈಲೇಬಲ್ ಇಲ್ಲದ ಸಂದರ್ಭದಲ್ಲಿ ರಾಜ್ಯಸಭೆಯ ಸದಸ್ಯರು ತಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡ್ಕೊಂತಾರೆ. ಯಾವುದರ ಸಂಬಂಧ? ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ಸುಗಮವಾಗಿ ನಡೆಸಿಕೊಂಡು ಹೋಗುವ ಸಲುವಾಗಿ. ಎಲ್ಲಿವರೆಗೂ ಆ ವ್ಯಕ್ತಿ ತಾತ್ಕಾಲಿಕವಾಗಿ ಆಯ್ಕೆ ಆಗಿರ್ತಾನೋ ಅಂತಂದ್ರೆ ಈ ಸಭಾಪತಿ, ಉಪಸಭಾಪತಿ ಅಥವಾ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದ್ರೂ ಬಂದು ಆ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಳ್ಳುವವರೆಗೂ ಮಾತ್ರ ಆತ ಅಧ್ಯಕ್ಷನಾಗಿ ಮುಂದುವರಿತಾನೆ. ಅಲ್ಲಿಗೆ ಅವನ ಕೆಲಸ ಮುಗೀತು. ಅಧ್ಯಕ್ಷನ ಕೆಲಸ ಅಂದ್ರೆ ತಾತ್ಕಾಲಿಕವಾಗಿ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಯ ಕೆಲಸ ಮುಗೀತು. ಅವ ಕೆಳಗಿಳಿದು ಬರ್ತಾನೆ ಡಿಸ್ಕಷನ್ ಮಾಡಕ್ಕೆ. ಇವರು ರಾಜ್ಯಸಭೆ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಇದಿಷ್ಟು ನಮಗೆ ಗೊತ್ತಿರಬೇಕು. ಇದು ಆರ್ಟಿಕಲ್ 91 ಉಪಬಂಧ 1 ಮತ್ತು 2. ಏನ್ ಹೇಳಿದ್ರು? 91ರಲ್ಲಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಉಪಸಭಾಧ್ಯಕ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಾನೆ. ಅವನು ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಯಾರು? ರಾಜ್ಯಸಭೆ ಸದಸ್ಯರು. ಯಾವ್ದಾದ್ರು ಒಬ್ಬ ವ್ಯಕ್ತಿನ ಹೆಂಗ್ ಆಯ್ಕೆ ಮಾಡ್ತಾರೋ ಅಂತಂದ್ರೆ ರೂಲ್ಸ್ ಆಫ್ ಪ್ರೊಸೀಜರ್ ಪ್ರಕಾರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಅದರ ಮುಂದುವರೆದ ಭಾಗ ಇವ್ರು ಹೇಳ್ತಾರೆ. ಆರ್ಟಿಕಲ್ 91 ಉಪಬಂಧ 2 ಹೇಳ್ತೈತಿ. ರೂಲ್ಸ್ ಆಫ್ ಪ್ರೊಸೀಜರ್ ಪ್ರಕಾರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ಲಿಸ್ಟ್ ನಲ್ಲಿ 5 ಜನ, 6 ಜನ, 10 ಜನದ್ದು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿರ್ತಾರೆ. ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಅನುಕ್ರಮದ ಆಧಾರದ ಮೇಲೆ ಅವೈಲೇಬಲ್ ಇದ್ರು ಅಂತಂದ್ರೆ ಅಧ್ಯಕ್ಷರ ಪೀಠದಲ್ಲಿ ಆಸೀನರಾಗ್ತಾರೆ. ಅವರು ಇರ್ಲಿಲ್ಲ ಅಂತಂದ್ರೆ ತಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನ ಮತ್ತೆ ಆಯ್ಕೆ ಮಾಡ್ತಾರೆ. ರಾಜ್ಯಸಭೆಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡೋ ಕಾರ್ಯನಿರ್ವಹಿಸೋದು. ಯಾವಾಗ ಈ ಸಭಾಪತಿ, ಉಪಸಭಾಪತಿ ಅಥವಾ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಸದನಕ್ಕೆ ಹಾಜರಾಗಿ ಅಧ್ಯಕ್ಷಗಿರಿಯನ್ನು ವಹಿಸಿಕೊಂಡ್ರು ಅಂತಂದ್ರೆ ಇವರು ಕೆಳಗಿಳಿಬೇಕು ಅಷ್ಟೇ. ತಾತ್ಕಾಲಿಕವಾಗಿ ರಾಜ್ಯಸಭೆಯ ಸದಸ್ಯರೆಲ್ಲರೂ ಸೇರಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರ್ತಾರೆ. ಅದಷ್ಟೇ ನಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಷಯ. ಇದಿಷ್ಟು ಮಾಹಿತಿ ಆರ್ಟಿಕಲ್ 91ರ ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 92ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.